ಹಂತದಲ್ಲಿ ಎನ್ಡಿಎ ದೇಶದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಸರ್. ಅದರಲ್ಲಿ ಯಾವುದೇ ರೀತಿಯ ನಮಗೆ ಮುನ್ನಡೆ ಸಾಧಿಸ್ತಕ್ಕಂಥದ್ರಲ್ಲಿ ಅನುಮಾನಗಳೇನಿರಲಿಲ್ಲ. ಇವತ್ತು ಕರ್ನಾಟಕವೂ ಒಳಗೊಂಡಂತೆ ಇಡೀ ದೇಶದಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಬಿಜೆಪಿಯ ನಾಯಕತ್ವದಲ್ಲೇ ಬಿಜೆಪಿ ಪಕ್ಷದ ಜೊತೆಗೂಡಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ. ದೇಶದಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಸಂಖ್ಯೆಯಲ್ಲಿ ಈ ಬಾರಿ ಇವತ್ತು ಎನ್ಡಿಎ ಅಭ್ಯರ್ಥಿಗಳು ಗೆಲ್ತಾರೆ. ಸರ್ ಮಂಡ್ಯ ಎಲ್ಲ ಕಡೆ ಪೋಸ್ಟಲ್ ಬ್ಯಾಲೆಟ್ ಶುರುವಾಗಿದೆ. ಪೋಸ್ಟಲ್ ಬ್ಯಾಲೆಟ್ನ ಈಗ ನಿಮಗೆ ಬರ್ತಕ್ಕಂಥ ಮಾಹಿತಿಗಳು ಪೋಸ್ಟಲ್ ಬ್ಯಾಲೆಟ್ನಲ್ಲಿ ಯಾರಿಗೆ ಹೆಚ್ಚಿನ ಮತ ಬಂದಿದೆ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಒಂದು ಅರ್ಧ ಗಂಟೆ ಆದ ನಂತರ ಬಹುಶಃ ನಮ್ಮ EVMಗಳು ಓಪನ್ ಆಗ್ತಕ್ಕಂಥದ್ದು. ಆರಂಭಿಕವಾಗಿ ಮುನ್ನಡೆ ಏನಿದೆ ಅದು ಕೊನೆಯ ಹಂತದವರೆಗೂ ಸಂಪೂರ್ಣ ವಿಜಯದ ಒಂದು ಘೋಷಣೆ ಆಗೋವರೆಗೂ ಮುನ್ನಡೆನಲ್ಲೇ ಇರ್ತವೆ JDS BJP ಅಭ್ಯರ್ಥಿಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕರ್ನಾಟಕದಲ್ಲಿ ಕನಿಷ್ಠ 25-26 ಸ್ಥಾನಗಳು ಗೆಲ್ಲಬೇಕು BJP ಮತ್ತು JDS ಅಭ್ಯರ್ಥಿಗಳು. ನನ್ನ ನಿರೀಕ್ಷೆ ಅದಿಟ್ಕೊಂಡಿದ್ದೆ. ಇಲ್ಲ, ನಾನು ಉತ್ಸಾಹದಲ್ಲೇ ಇದ್ದೇನೆ. ನಾನು ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆದ ದಿವಸದಿಂದಲೇ ಉತ್ಸಾಹದಲ್ಲಿದ್ದೇನೆ. ನನಗೆ ಯಾವುದೇ ಅನುಮಾನಗಳು ಇರಲಿಲ್ಲ. ಭಾಳ ಒಂದು ಸಮಚಿತ್ತವಾದಂಥ ರೀತಿಯಲ್ಲಿ ಚುನಾವಣೆ ನಡೆಸಿದ್ದೆ. ಆಮೇಲೆ ಮುಂದೋಣ ನನಗೆ ಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯತೆ ನಮ್ಮ ರಾಜ್ಯಕ್ಕೆ ಏನಾದ್ರು ಸಣ್ಣ ಪುಟ್ಟ ಅಳಿಲು ಸೇವೆ ಏನು ಮಾಡಬೇಕು ಅಂತಕ್ಕಂಥದ್ದು, ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಬೇಕು, ಅದ್ರ ಜೊತೆಗೆ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅನ್ನೋದು ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಭಾವನೆಗಳನ್ನ ಇಟ್ಕೊಂಡಿದ್ದಾರೆ. ಆ ಒಂದು ಅಭಿವೃದ್ಧಿಗೆ ಮಂಡ್ಯ ಜಿಲ್ಲೆಗೆ ನಾನು ಏನು ನನ್ನ ಕೈಲಾದಂಥ ಮಟ್ಟಿಗೆ ಅಳಿಲು ಸೇವೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾನು ಚಿಂತನೆ ಇಟ್ಕೊಂಡಿದ್ದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.